ಎಲ್ಗೆ ಹೋದ್ರು ನಮ್ಮ ಮನೆಯವರು? ನಾನು ಹೊಲ್ತಾಗಿಂದ ಬಂದು ಇಟ್ಟತ್ತಾದ್ರೂ ಮನೆಗೆ ಬಂದಿಲ್ವಾ? ಮನೆಗೆ ಇದ್ರು ಏನೋ ಆ ಮನೆಗೆ ಹೋಗಿದಾರ? ಏನಾದರೂ ಅವ್ರ ಅಣ್ಣ ಇನ್ನು ಅತ್ತಿಗೆಯನ್ನು ಮಾತಾಡ್ಸ್ಕೊಬರಕ್ಕೆ ಏನೋ ಇದ್ರು ಇರ್ಬೋದು. ಅಲ್ಲ ಮತ್ತೇನು ಇರುತ್ತಲ್ವಾ? ಇದ್ರೆ ಇರಲಿ ಬಿಡು, ಏನಂತ. ಆ ಮನೆಗೆ ಹೋಗಿ ಸೇರ್ಕೊಂಡೈತೆ ನಮ್ಮತ್ತೆ. ಏನು ಸುಳ್ಳು ಹೇಳ್ತು ಅಲ್ಲಿ ಗೊತ್ತಿಲ್ಲ. ಅಲ್ಲಾದ್ರೆ ಮಾವ ಹೇಳ್ದಂಗೆ ಕೇಳ್ಕೊಂಡು ಇರ್ತಾರೆ. ಇಲ್ಲಿ ನಮ್ಮ ಹತ್ರ ಬಂದು ಅಧಿಕಾರ ಚಲಾಯಿಸಕ್ ಬರ್ತಾರೆ. ನೀನು ಹಂಗಿರ್ಬೇಕು ಹಿಂಗಿರ್ಬೇಕು, ನಾನು ಈ ಮನೆ ಯಜಮಾನಿ ಅಂತಾನೆ. ನೆಟ್ಟಿಗೆ ಒಂದು ದುಡ್ಡು ಕೊಡಕ್ ಬರಲ್ಲ, ವ್ಯವಹಾರ ಮಾಡಕ್ ಬರಲ್ಲ. ಎಷ್ಟು ಕೊಟ್ರೆ ಎಷ್ಟು ಹೋಗುತ್ತೆ, ಎಷ್ಟು ಉಳಿಯುತ್ತೆ ಎಂಬುದು ಗೊತ್ತಾಗಲ್ಲ ನಮ್ಮ ಅತ್ತಿಗೆ. ಅಂತದ್ರಾಗೆ ಎಲ್ಲ ವ್ಯವಹಾರನ ನಾನು ಮಾಡ್ತೀನಿ ಅಂತಾನ ಯಜಮಾನ್ಕೆ ತೋರ್ಸಕ್ ಬರ್ತಾರೆ. ಏನೋ ಮನೆ ಕೊಡಿಸ್ತೀವಿ ಅಂತ ಹೇಳಿದಕ್ಕೆ ನಾನು ಸುಮ್ಮನಾಗಿದ್ದೆ. ಅದು ಸುಳ್ಳು, ಬರೇ ಸುಳ್ಳು ಹೇಳ್ಕೊಂಡು ನಮ್ಮನ್ನ ಯಾಮಾರ್ಸ್ಕೊಂಡ್ ಬರ್ತೈತಿ ನಮ್ಮ ಅತ್ತೆ. ಓಹೋ, ಇವ್ರು ಮದುವೆ ಮಾಡ್ಕೊಂಡ್ಬಿಟ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ ಜೀವನ ಪೂರ್ತಿನ? ಓ ರೀ, ಬಂದ್ರಾ? ಬನ್ನಿ ಬನ್ನಿ, ಹೋಗಿ ನೀರು ತರಗು ಕುಡಿಯಾಕಿ. ಬರ್ರಿ, ತಗೊಂಬತ್ತೀನಿ. ಬೇಡ, ನೀರೇನು ಬೇಡ, ಅದೆಲ್ಲ ಬೇಕಾಗಿಲ್ಲ. ಬೀರು ಬೀಗ ಎಲ್ಲ ವ್ಯವಹಾರನೂ ನಾನೇ ನೋಡ್ಕೊಂತೀನಿ. ನನಗೆ ಎಲ್ಲನ ಲೆಕ್ಕ ಎಲ್ಲ ಬರುತ್ತೆ. ನೀನೇನು ನೋಡ್ಕೊಂಬದು ಬೇಕಾಗಿಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅಷ್ಟೇ ನೀನು. ಯಾಕ್ರಿ, ಏನಾಯ್ತು? ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಅಲ್ಲ, ನಿಮಗೆ ವಿದ್ಯೆ ಇಲ್ಲ, ಏನು ಇಲ್ಲ, ಲೆಕ್ಕ ಬರಲ್ಲ, ಆಮೇಲೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಎಲ್ಲ ಕಳ್ಕೊಂತೀರಾ, ನೀವು ವ್ಯವಹಾರ ನೋಡ್ಕೊಂತೀರಾ. ಯಾಕ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ಇಷ್ಟು ದಿನ ಏನು ಮಾತಾಡದಿದ್ದರು ಇದಕ್ಕಿದ್ದಂಗೆ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು? ಎಲ್ಲ ನಿನ್ಗೆ ಯಾಕೆ? ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಷ್ಟೇ ನೀನು. ನಾನು ನಿನ್ನ ಗಂಡ ಹೇಳಿದ ಮಾತಾ ಹೆಂಡತಿ ಕೇಳಬೇಕು, ಗೊತ್ತಾ? ನಾನು ಯಾವತ್ತು ನಿಮ್ಮ ಮಾತು ಕೇಳಿಲ್ಲ ಹೇಳಿ? ನಾವು ಚೆನ್ನಾಗಿದ್ದೀವಲ್ಲ, ಈಗ ಇದಕ್ಕಿದ್ದಂಗೆ ಏನಾಯ್ತು? ನೀನು ಹೇಳ್ದಂಗೆ ನಾನೇನು ಕೇಳಿಲ್ವಾ? ಏನೋ ಈ ಎಲ್ಲ ವ್ಯವಹಾರನೂ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತಾನ ನಾನೇ ನೋಡ್ಕೊಂತಾ ಇದ್ದೀನಿ. ನಾನೇನಾದ್ರೂ ನಿಮ್ಮನ್ನ ಕೆಲಸದಾರ ಥರ ಏನಾದ್ರು ನೋಡಿದ್ದೀನ? ಮತ್ತೆ ನೀನು ನನ್ನ ಕೆಲಸದ ಇಕ್ಕೊಂಡಿದ್ಯಾ? ನೀನು ಹೇಳಿದ ಮಾತ್ರ ಎಲ್ಲ ಮಾಡಬೇಕು, ಎಲ್ಲನ ನೀನೇ ಹೇಳಬೇಕು. ಎಲ್ಲನ ನಾನು ಹೇಳ್ತೀನಿ, ನಾನೇನು ಹೇಳ್ತೀನೋ ಅದನ್ನು ನೀನು ಮಾಡಬೇಕು. ಇನ್ಮೇಲೆ ನೀನು ಹೇಳಿದ್ದೆಲ್ಲ ನಾನು ಕೇಳಲ್ಲ, ಗೊತ್ತಾ? ಎಲ್ಲ ದುಡ್ಡು ಎಲ್ಲನ ನನ್ನ ಕೈ ಕೊಡು, ನಾನೆಲ್ಲ ಇಕ್ಕೊಂತೀನಿ. ಯಾರಿಗಾನ ಕೊಡ್ಬೇಕಂದ್ರೆ ನಾನೇ ಕೊಡ್ತೀನಿ. ಏನಾನ ಮನೆಗೆ ತರಬೇಕು ಅಂದ್ರು ನಾನೇ ತಗೊಂಬತ್ತೀನಿ. ನನಗೂ ಬುದ್ಧಿ ಐತೆ, ಇನ್ನೊಬ್ಳಿಗೆ ಎಲ್ಲ ಬುದ್ಧಿ ಇರೋದು. ಇದೇನಪ್ಪ ಇದು? ನನ್ನ ಗಂಡ ಯಾಕೆ ಇವತ್ತು ಹಿಂಗೆ ಮಾತಾಡ್ತಾ ಇದ್ದಾರೆ? ಅಲ್ಲ, ಇಷ್ಟು ದಿನ ಎಂದು ಈ ಥರ ಮಾತಾಡಿದವರೇ ಅಲ್ಲ, ಇವತ್ತು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀಯಪ್ಪ? ಅಯ್ಯೋ ದೇವ್ರೆ, ಏನಾಯ್ತು ಅಪ್ಪಗೆ? ಏನು ಹಂಗೆ ಯೋಚನೆ ಮಾಡ್ತಾ ಇದೆಯಾ? ಇನ್ಮೇಲೆ ಎಲ್ಲ ಹಿಂಗೇನೆ, ನಾನು ಹೇಳ್ದಂಗೆ ಕೇಳಬೇಕು ಈ ಮನೆಯಾಗೆ, ಗೊತ್ತಾ? ಗಂಡಸರಾದವರು ವ್ಯವಹಾರ ಮಾಡಬೇಕು, ಹೆಂಡತಿ ಆದವಳು ಗಂಡ ಹೇಳ್ದಂಗೆ ಕೇಳಬೇಕು, ಗೊತ್ತಾ? ಏನ್ರಿ ಆಗ್ಲಾಗ್ಲ ಗೊತ್ತಾ ಗೊತ್ತಾ ಅಂತ ಕೇಳ್ತಾ ಇದ್ದೀರಾ? ನನಗೂ ಗೊತ್ತಿದೆ, ಆದ್ರೆ ಇಲ್ಲ ಗೀದ್ರೆ ಇಲ್ಲ. ಈ ಮನೆಗೆ ನಾನೇ ಯಜಮಾನ. ನಾನು ಯಜಮಾನ ಆದಮೇಲೆ ನಾನೇನು ಹೇಳ್ತೀನೋ ಅದನ್ನು ನೀನು ಕೇಳಬೇಕು, ನಾನೇನು ಹೇಳ್ತೀನೋ ಅದನ್ನು ಮಾಡಬೇಕು ನೀನು, ಅಷ್ಟೇನೆ. ನೀನು ಇನ್ನೇನು ಮಾಡಂಗೇನೂ ಇಲ್ಲ. ಎಲ್ಲ ದುಡ್ಡೆಲ್ಲ ನನ್ನ ಕೈಯಾಗೆ ಬರಬೇಕು. ನೀನಲ್ಲ, ಈ ಮನೆಗೆ ಯಜಮಾನಿ ನಾನು. ಅಯ್ಯೋ, ನೀವೇ ಯಜಮಾನ ಈ ಮನೆಗೆ? ಯಾರಿಲ್ಲ ಅಂತ ಹೇಳಿದ್ದು? ನಾನೇನಾದ್ರೂ ನಿಮ್ಮನ್ನ ಯಜಮಾನ ಅಲ್ಲ ಅಂತ ಹೇಳಿದ್ನ? ನೀವು ಯಜಮಾನ, ನಾನು ಯಜಮಾನಿನೇ, ಇಬ್ರು ಸೇರಿನೇ ತಾನೇ ಸಂಸಾರ ಆಗೋದು. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಯಾರನ್ನ ಏನಾನ ಹೇಳಿದ್ರ ನಿನಗೆ? ಯಾರು ಏನು ಹೇಳಿಲ್ಲ. ನೀನು ನಮ್ಮಮ್ಮಯ್ಯನ ಯಾಕೆ ಮನೆಯಿಂದ ಆಚೆಗೆ ಕಳಿಸ್ದೆ ನೀನು? ನಮ್ಮಮ್ಮಯ್ಯ ಏನು ಮಾಡಿತ್ತು? ನಮಗೆ ಒಳ್ಳೇದಾಗಲಿ ಅಂತ ತಾನೇ ನಮ್ಮಮ್ಮಯ್ಯ ಇಲ್ಲಿ ಕರ್ಕೊಂಬಂದು ಬೇರೆ ಕೊಡಿಸಿ ಮನೆ ಮಾಡಿಕೊಟ್ಟು ನೋಡ್ಕೊಂತಿತ್ತು. ನೀನೇ ನಮ್ಮಮ್ಮಯ್ಯನ ಮನೆಯಿಂದ ನಾವು ಓಡಿಸಿದ್ಯಾ ನೀನು ಒಳ್ಳೆಯವಳಲ್ಲ ನೀನು. ಯಾಕ್ರಿ ಹಿಂಗ್ ಮಾತಾಡ್ತಾ ಇದ್ರ? ನಿಮ್ಮ ಅಮ್ಮಯ್ಯ ನಮಗೆ ಮೋಸ ಮಾಡೈತೆ, ಸುಳ್ಳು ಹೇಳಿ. ಅಲ್ಲ, ನಿನ್ನೆ ಮನೆ ಕಳಿಸ್ಬೇಕಾದ್ರೆ ಸುಮ್ಮನೆ ಇದ್ರಿ, ಈಗ ಇದಕ್ಕಿದ್ದಂಗೆ ಯಾಕೆ ಹಿಂಗ್ ಮಾತಾಡ್ತಾ ಇದ್ರ? ಏನ್ ನಿಮ್ಮ ಅಮ್ಮ ಏನಾದ್ರೂ ಹೇಳ್ತಾ ನಿಮಗೆ? ಹೇಳ್ರಿ. ಅಲ್ಲ, ನಿಮ್ಮ ಅಮ್ಮಗೂ ಅಷ್ಟೊಂದು ವ್ಯವಹಾರ ಜ್ಞಾನ ಇಲ್ಲ. ಅದಕ್ಕೆ ತಾನೇ ಮಾವ ಏನಕ್ಕಾದ್ರೂ ಬೈತಾ ಇದ್ದಿದ್ದು, ನಿನಗೆ ಗೊತ್ತಾಗಲ್ಲ ಅಂತಾನ. ಅದಕ್ಕೆ ಅತ್ತೆ ಕೈಗೆಲ್ಲ ವ್ಯವಹಾರ ಕೊಟ್ರೆ ಕೆಟ್ಟೋಗುತ್ತೆ, ಆಮೇಲೆ ನಾವು ಈ ಮನೆ ತಗೊಂಬಕ್ಕಾಗಲ್ಲ ಅಂತ ಹೇಳಿನೇ ನಾನು ನಾನೇನೇನು ಮನೆ ಕೆಲಸ ತರ್ತಾರೆ ನಿಕ್ಕೊಂಡಿರ್ಲಿಲ್ಲ. ಏನೋ ನೀವು ಮನೆ ಕೆಲಸ ಮಾಡ್ಕೊಂಡಿರತ್ತೆ, ನಾನೆಲ್ಲ ವ್ಯವಹಾರ ನೋಡ್ಕೊಂತೀನಿ ಅಂದೆ. ಅದಕ್ಕೆ ಅತ್ತೆ ಕೇಳಲಿಲ್ಲ, ನಾನು ನಿಮ್ಮ ಯಜಮಾನಿ ಆಗ್ಬೇಕು ಹಂಗೆ ಹಿಂಗೆ ಅಂತಾನ ನನ್ನ ಮೇಲೆ ಜೋರು ಮಾಡ್ತು ಅವತ್ತೇ. ಅದಕ್ಕೇನೆ ನಾನು ನನ್ನೇ ಮನೆ ಬಿಟ್ಟು ಕಳಿಸ್ತೀನಿ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ? ಹೇಳಿ. ಅದಕ್ಕೇನೆ ನೀವು ಈ ಮನೆಗೆ ಇರಬೇಡ್ರಿ ಅಂತ ಕಳಿಸಿದ್ದು. ಅದ್ರಲ್ಲಿ ಏನಿದೆ ತಪ್ಪು? ನೀವೇ ನೋಡಿದ್ರಿ ತಾನೆ, ನಾನೇನಾದ್ರೂ ತಪ್ಪು ಮಾತಾಡಿದ್ನಾ? ನಿಮ್ಮ ಅಮ್ಮನೇ ತಾನೆ ನನ್ನೇ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದ್ದು. ಹಂಗೇನು ಇಲ್ಲ.
ನಮ್ಮ ಅಮ್ಮಯ್ಗೂ ಎಲ್ಲ ಬುದ್ಧಿ ಐತಿ. ನಮ್ಮ ಅಪ್ಪಯ್ಯ ಗಂಡಸು ತಾನೆ, ಗಂಡ ತಾನೆ, ಅದಕ್ಕೆ ನಮ್ಮ ಅಪ್ಪನೇ ಎಲ್ಲ ನೋಡ್ಕೊಂತ ಇದ್ದಿದ್ದು. ಇಲ್ಲೂ ಅಷ್ಟೇನೆ ನಮ್ಮ ಮನೆಯಾಗೂ ನಾನು ಗಂಡ ಆದಮೇಲೆ ನಾನೇ ನೋಡ್ಕೋಬೇಕು ತಾನೆ. ಹೆಂಡ್ತಿ ಆದವಳು ನನ್ನ ಮಾತು ಕೇಳಬೇಕು, ನಾನು ನಿನ್ನ ಮಾತು ಕೇಳೋದಲ್ಲ, ಗೊತ್ತಾ? ಅಯ್ಯೋ ಯಾಕ್ರಿ ಹಿಂಗ್ ಮಾತಾಡ್ತಾ ಇದ್ರೆ? ಏನಾಗಿದೆ ನಿಮ್ಗೆ? ಯಾರು ಏನ್ ಹೇಳಿದ್ರು ನಿಮ್ಗೆ? ಯಾಕೆ ಈ ಥರ ಮಾತಾಡ್ತಾ ಇದ್ರೆ? ಈಗ ಎಲ್ಲಿಗಿಂದ ಬರ್ತಾ ಇದ್ದೀರಾ? ಎಲ್ಲಿಗೆ ಹೋಗಿದೆ ಇಷ್ಟೊತ್ತನು? ಎಲ್ಲೋ ಹೋಗಿದ್ದೆ ನಾನು, ದೇವಸ್ಥಾನಕ್ಕೆ ಹೋಗಿದ್ದೆ, ಕೈ ಮುಗ್ದು ಬರೋಣ ಅಂತಾನ. ಅವಾಗ ನನಗೆ ಗೊತ್ತಾಯ್ತು ಬಿಡು ಎಲ್ಲನ. ನನಗೇನು ಯಾರೂ ಹೇಳ್ಕೊಟ್ಟಿಲ್ಲ. ನಮ್ಮಮ್ಮನ ಮನೆಯಿಂದ ಆಚೆಗೆ ಹಾಕಿದ್ದು ತಪ್ಪು. ಈಗಲೂ ನನಗೇನೇನು ಬೇಜಾರೇನಿಲ್ಲ. ನಿಮ್ಮ ಅಮ್ಮನ ಕರ್ಕೊಂಬಂದು ಮನೆಗೆ ಇಟ್ಕೊಳ್ರಿ. ಆದ್ರೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸೋದು, ಯಜಮಾನಿಕೆ ಮಾಡೋದು, ನಾನು ವ್ಯವಹಾರ ನೋಡ್ಕೊಂತೀನಿ, ನೀವು ನಾನು ಹೇಳ್ದಂಗೆ ಕೇಳ್ಕೊಂಡಿರಿ ಎಂಬುದು, ಅದೆಲ್ಲ ಸರಿನಾ? ಹೇಳಿ. ನಿಮ್ಮ ಅಮ್ಮ ಮೊದಲೇ ಎಡವಟ್ಟು, ಅಜ್ಜಿನೂ ಹೇಳೈತೆ, ಮಾವನೂ ಹೇಳಿದ್ದಾರೆ ಎಡವಟ್ಟು. ನಿಮ್ಮ ಅತ್ತೆ ಒಂದಿಷ್ಟು ಹುಷಾರು ಅಂತಾನೆ. ಅದಕ್ಕೆ ನಾನು ಅತ್ತೆ ಆಮೇಲೆ ಎಡವಟ್ಟು ಮಾಡಿಗಿಡತ್ತು ಅಂತಾನೆ ನಾನೇ ವ್ಯವಹಾರ ಮಾಡ್ತೀನಿ, ನಾನೇ ಯಜಮಾನಿಕೆ ಮಾಡ್ತೀನಿ ಅಂತಾನೆ ಹೇಳಿದೆ ಅಷ್ಟೇನೆ. ಆದ್ರೆ ಅತ್ತೆ ಬಾಯಿಗೆ ಬಂದಂಗೆ ಮಾತಾಡ್ತು. ಅದಕ್ಕೆ ನಾನು ಮನೆ ಬಿಟ್ಟು ಕಳಿಸ್ತೆ. ನೀವೇ ನೋಡಿದ್ರು ತಾನೆ, ನೀವು ಇದ್ರಿ ತಾನೆ. ನೆನ್ನೆ ಎಲ್ಲ ಮಾತಾಡದೇ ಇರೋರು ಇವತ್ತು ಯಾಕೆ ಹಿಂಗೆ ಮಾತಾಡ್ತಾ ಇದ್ರಿ? ನಿಮ್ಮ ಅಮ್ಮ ಏನಾನ ಸಿಕ್ಕಿತ್ತಾ? ಹ್ಞೂ, ಆ ಮನೆಗೆ ಐತಲ್ಲ ಅಮ್ಮಯ್ಯ, ಸಿಕ್ಕಿತ್ತು. ಮತ್ತೆ ಏನ್ ಹೇಳ್ಕೊಡ್ತೀನಿ ನಿಮ್ಮ ಅಮ್ಮಯ್ಯ? ಇದನ್ನೆಲ್ಲ ನಿಮ್ಮ ಅಮ್ಮಯ್ಯನ ಹೇಳ್ಕೊಟ್ಟಿತ್ತು. ನೀನ್ ಯಜಮಾನಿಕೆ ಮಾಡ್ಬೇಕು, ನೀನ್ ಗಂಡ್ಸು, ಹಂಗೆ ಹಿಂಗೆ ಅಂತಾನ ನಿಮ್ಮ ಅಮ್ಮಯ್ಯನ ಹೇಳ್ಕೊಡ್ತಾ? ಹಂಗಾದ್ರೆ ನನ್ನ ಮನೆಯಿಂದ ಆಚೆಗೆ ಹಾಕೋದ್ಲು ನಿನ್ನ ಹೆಂಡ್ತಿನ ಹೋಗಿ ಬೊಯ್ಯಿ ಅಂತಾನೆ ಹೇಳ್ಕೊಡ್ತಾ ನಿಮ್ಮ ಅಮ್ಮಯ್ಯ? ಹೇಳ್ರಿ, ನಿಮ್ಮ ಅಮ್ಮಯ್ಯನ ಹೇಳ್ಕೊಟ್ಟಿರ್ಬೇಕು, ಇನ್ಯಾರು ಹೇಳ್ಕೊಡಕ್ ಸಾಧ್ಯನೇ ಇಲ್ಲ. ಇರು, ನಮ್ಮ ಅಮ್ಮನ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ಅಷ್ಟೇ ಕಪಾಳಕ್ಕೆ ಬಾರಿಸ್ತೀನಿ ನೋಡು. ನೀನೇ ಕೆಟ್ಟವಳು ನೀನು, ನಮ್ಮಮ್ಮ ಒಳ್ಳೇದು. ಇದೇನಪ್ಪ ಇದು? ಇದ್ದಕ್ಕಿದ್ದಂಗೆ ನನ್ನ ಗಂಡ ಹಿಂಗ್ ರೇಗಾಡ್ತಾ ಇದ್ದಾನೆ. ನಮ್ಮ ಅತ್ತೆ ಏನೋ ಹೇಳ್ಕೊಟ್ಟಿರ್ಬೋದಾ? ಏನೋ ನನ್ಗೆ ಹಂಗೆ ಅನ್ನಿಸ್ತಾ ಐತೆ. ಹೆಂಗೆ ಅದನ್ನು ಬಾಯಿ ಬಿಡಿಸೋದು? ಏನು ಗೊತ್ತಾಗ್ತಾ ಇಲ್ವಲ್ಲ. ಅಯ್ಯೋ, ಇರು, ನಾನು ಮಾಡ್ತೀನಿ. ಸರಿ ಆಯ್ತು ರೀ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನೀವೇನು ಮಾಡು ಅಂದರೆ ಅದನ್ನೇ ಮಾಡ್ತೀನಿ. ಆಮೇಲೆ ನಿಮಗೆ ಏನು ಇಷ್ಟ ತಿನ್ನಕ್ಕೆ? ಈಗ ಕರ್ಜಿಕಾಯಿ ನಿಮಗೆ ತುಂಬ ಇಷ್ಟ ಅಲ್ವಾ? ಕರ್ಜಿಕಾಯಿ ಮಾಡೋಣ ಅಂತಿದ್ದೀನಿ, ಮಾಡ್ಲಾ ಇವಾಗ? ಹೌದಾ, ಕರ್ಜಿಕಾಯಿ ಮಾಡ್ತೀವಿ ಇವಾಗ? ಮಾಡು ಮಾಡು, ತಿಂಬನ. ಮಾಡ್ತೀನಿ, ಆದರೆ ಒಂದೇ ಒಂದು ಸತ್ಯ ಹೇಳಬೇಕು ನೀವು. ಅದನ್ನ ಹೇಳಿದ್ರೆ ಮಾಡ್ಕೊಡ್ತೀನಿ, ಇಲ್ದಿದ್ರೆ ನಾನೇನು ಮಾಡಲ್ಲ. ಸರಿ ಹೇಳ್ತೀನಿ ಬಿಡು, ಏನು ಹೇಳಬೇಕು ಹೇಳು. ಮಂಜಿ ಹೇಳು ಜಲ್ದು. ಕರ್ಜಿಕಾಯಿ ಮಾಡ್ತೀಯ ತಾನೆ ಇವಾಗ? ಅಯ್ಯೋ ದೇವರಾಣೆ ಮಾಡೇ ಕೊಡ್ತೀನಿ. ನಿಮ್ಮ ಇಷ್ಟನೇ ನನ್ನ ಇಷ್ಟ ತಾನೆ. ನಿಮ್ಮ ನೋಡ್ಕೊಂಬದೇ ನನ್ನ ಕೆಲಸ ತಾನೆ. ನೀವು ನನ್ನ ಗಂಡ ಅಂದಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡು ಇರೋದು ನನ್ನ ಕರ್ತವ್ಯ. ಸರಿ, ನನ್ನ ಇಷ್ಟೊತ್ತು ಬೈದಲ್ಲ ನೀನು, ಯಾಕೆ? ಯಾರು ಏನು ಹೇಳ್ಕೊಟ್ರು? ಯಾರಾದರೂ ಹೇಳ್ಕೊಟ್ರ ನಿನಗೆ? ಅದು ಅದು ಹೇಳಿ, ನಿಜ ಹೇಳಿದ್ರೆ ಮಾಡ್ಕೊಡ್ತೀನಿ, ಇಲ್ದಿದ್ರೆ ಇಲ್ಲ. ಅದು ಅಮ್ಮಯ್ಯ ಸಿಕ್ಕಿತ್ತು, ಅಮ್ಮಯ್ಯನೇ ಬಂದಿತ್ತು. ನೀನು ಅಲ್ತಕ್ಕೋಗಿದ್ದಲ್ಲ ಅವಾಗ, ಮಂತಕ್ಕೆ ಕರ್ಕೊಂಡೋಗಿ ಅಲ್ಲಿ ಊರಿಂದ ವಾರಕ್ಕೆ ಕರ್ಕೊಂಡೋಗಿ, ನೀನು ಗಂಡಸು ನಿಮ್ಮ ಅಪ್ಪನ ಥರ ಇರಬೇಕು, ನಿನ್ನ ಹೆಂಡ್ತಿನ ನೀನು ಸರಿಯಾಗಿ ಬೈಬೇಕು, ಏನಾದರೂ ಜಾಸ್ತಿ ಮಾತಾಡಿದ್ರೆ ಕಪಾಳ ಕೊಡಿ, ನನ್ನ ಯಾಕೆ ಮನೆಯಿಂದ ಆಚೆ ಕಳಿಸ್ತೆ ಅಂತನ ಕೇಳು, ಅಮ್ಮಯ್ಯನ ಯಾಕೆ ಕಳಿಸ್ತೆ ಅಂತನ. ನಿನ್ನೂ ಆಚೆ ಕಳಿಸ್ತಾಳ ಅವಳು, ನಿನ್ನ ಹೆಂಡ್ತಿ ನಿಮ್ಮ ಅಮ್ಮನ ಕಳಿಸ್ದಂಗೆ. ನೀನು ಈಗಲೇ ಅವಳನ್ನ ನೀನು ಹೇಳ್ದಂಗೆ ಕೇಳಂಗೆ ಮಾಡ್ಕೋಬೇಕು. ನಾನು ಸ್ವಲ್ಪ ದಿನ ಹೋದರೆ ನನ್ನ ಮನೆಯಿಂದ ಆಚೆ ಕಳಿಸ್ದಂಗೆ ನಿನ್ನೂ ಕಳಿಸ್ತಾಳೆ ಅವಳು. ಮಂಜಿ ಸರಿ ಇಲ್ಲ ಅಂತನ ಅಮ್ಮಯ್ಯನೇ ಹೋಗಿ ಸರಿಯಾಗಿ ಬೈಯಿ, ಎಲ್ಲ ವ್ಯವಹಾರ ನೀನೇ ನೋಡ್ಕ್ಯಾ, ಅವಳಿಗೆ ಗೊತ್ತಾಗಲ್ಲ ಅಂತ ಹೇಳ್ತು. ಅಂದ್ರೆ ನಮ್ಮ ಅತ್ತೆದ ಈ ಕಿತಾಪತಿ ಎಲ್ಲನ ಮಾಡ್ತೀನಿ ಇರು, ನಮ್ಮ ಅತ್ತೆಗೆ ಸರಿಯಾಗಿ. ಅಲ್ಲ, ಗಂಡ ಹೆಂಡತಿನ ದೂರ ಮಾಡಕ್ಕೆ ಇಂಥ ಸುಳ್ಳು ಹೇಳ್ಕೊಟ್ಟವ್ರಲ್ಲ. ನಾನು ಹಂಗೆ ಅಂದ್ಕೊಂಡೆ, ನನ್ನ ಗಂಡಿಗೆ ಇಷ್ಟೆಲ್ಲ ಬುದ್ಧಿ ಇಲ್ವಲ್ಲ, ಇಷ್ಟೆಲ್ಲ ಮಾತಾಡಂಗಿಲ್ವಲ್ಲ ಎಂದು ಹಿಂಗೆ ಮಾತಾಡ್ದಾನಲ್ಲ ಅಂತಾನೆ ಅನುಮಾನ ಬಂತು ನನಗೆ. ನನ್ನ ಗಂಡ ಬಂದು ಹಿಂಗೆಲ್ಲ ಬೈದಾಗಲಿ. ನಮ್ಮ ಅತ್ತೆನೇ ಏನೋ ಚಿಕ್ಕವಳೆ ಏನೋ ಹೇಳ್ಕೊಟ್ಟವಳೆ ಚಾಡಿನ ಅಂತಾನೆ. ಈಗ ಗೊತ್ತಾಯ್ತಲ್ಲ, ನಮ್ಮ ಅತ್ತೆನ ಸರಿಯಾಗಿ ವಿಚಾರಿಸ್ತೀನಿ ಹೋಗಿ. ಮಂಜಿ ಹೋಗಿ ಜಲ್ದು ಕರ್ಜಿಕಾಯಿ ಮಾಡು, ಹೇಳಿನಲ್ಲ ಅಮ್ಮನೇ ಹೇಳ್ಕಟ್ಟಿದ್ದೀನೆಲ್ಲ ಅಂತಾನ. ಸರಿ ಆಯ್ತು ರೀ, ಮಾಡ್ತೀನಿ. ಆದರೆ ಕರ್ಜಿಕಾಯಿ ಮಾಡೋಕ್ಕೆ ಕಡಲೆ ಬೀಜ, ಕಡಲೆ, ಆಮೇಲೆ ಇನ್ನೇನು ಇದು ಸಕ್ಕರೆ ಎಲ್ಲ ಬೇಕಲ್ಲ. ಮನೆಯಾಗೆಲ್ಲ ಖಾಲಿ ಆಗೈತೆ. ಈಗ ಅಂಗಡಿಗೆ ಹೋಗಿ ತರಬೇಕು. ತರಬೇಕೋ ಬೇಡವೋ? ಹೋಗಿ ತಾಂಬತ್ತೀನಿ, ನೀವು ಕುತ್ಕೊಂಡಿರಿ. ಇಲ್ಲಾಂದ್ರೆ ಏನು ಮಾಡ್ತೀರಾ? ನೀರಿಲ್ಲ, ನೀರು ತಗೊಂಬಂದು ಒಯ್ಯಿರಿ ಒಂದೆರಡು ಬಿಂಗೇನ. ನಾನು ಬಂದ ತಕ್ಷಣ ಕರ್ಜಿಕಾಯಿ ಮಾಡ್ಕೊಡ್ತೀನಿ, ಈಗಲೇ ಹೋಗಿ ಬರ್ತೀನಿ. ಸರಿ ಸರಿ ಆಯ್ತು, ಜಲ್ದಿ ಬಾ, ಹೋಗಿ ತಕೊಂಡು. ಆಯ್ತು, ಜಲ್ದಿ ಬರ್ತೀನಿ. ಅತ್ತೆ, ಗಂಡ ಹೆಂಡತಿ ಮಧ್ಯದಾಗೆ ಜಗಳ ತಂದಿಕ್ಕೆ ಜಗಳನ
ಮಾಡ್ತೀನಿ ಇರು ಸರಿಯಾಗಿ ಬಿನ್ಗೆ ತಕ್ಕನಾಗಿ ನೀರು ತಾವತ್ತೀನಿ. ಮಂಜಿ ಬಂದಾಗ ಕಜ್ಜಿಕಾಯಿ ಮಾಡ್ಕೊಡ್ತಾಳಂತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.